ಹಾಯ್ ಎಲ್ಲ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರ ಅನ್ಕೊತೀನಿ. ವಿಡಿಯೋ ಏನಪ್ಪ ಅಂತಂದರೆ ನೀವೆಲ್ಲ ತಮ್ಮಲ್ಲಿ ನೋಡಿ ಅರ್ಥ ಮಾಡ್ಕೊಂಡಿರ್ತೀರ. ಕಡೆಗೂ ನಮ್ಮದು ಒಂದು ಪಟ್ಟ ಸತ್ತಾಯಿತು. ಈ ಇದರಲ್ಲಿ ನಂದು 7 ಪಟ್ಟಗಳು ಕಳ್ಕೊಂಡಿದ್ದೀನಿ. ಇಲ್ಲಾಂದರೆ 7 ಪಟ್ಟಗಳು ಇರ್ತಾಯಿದ್ವು. ಯಾಕೆ ಅಂತಂದರೆ ಈ ಒಂದು ಸೀಸನಲ್ಲಿ ತುಂಬ ಕೋಲ್ಡ್ ಇರೋದ್ರಿಂದ ಅಕ್ಕಿಗಳಿಗೆ ಬಾಯಲ್ಲಿ ಒಂದು ಕಫ ಕ್ಯಾಂಕರ್ ಥರ ಬರುತ್ತೆ. ಅದೇನು ಮಾಡಿದ್ರು ಅಷ್ಟೇ ಅಕ್ಕಿ ಇದನ್ನೇ ಒಂದು ಬಾಡಿನೇ ಹೆಲ್ತ್ ಕೇರ್ ತೊಗೊಳ್ಳಲ್ಲ. ಇನ್ನು ಏನು ಸಪ್ಲೈ ಆಗುತ್ತೆ ಅದರಿಂದ ಎಲ್ಲನೂ ಚಳಿಗೆ ಆಲ್ಮೋಸ್ಟ್ ಇದರಿಂದ ಸತ್ತೋಗ್ತವೆ. ಬಟ್ ಅದನ್ನ ನಾನು ಕೈಗೆ ತೊಗೊಂಡೆ. ಇವಾಗ ಎಲ್ಲ ಅಕ್ಕಿಗೆಲ್ಲ ಇವೆಲ್ಲ ತುಂಬ ವೀಕ್ ಆಗಿಬಿಟ್ಟಿದ್ದು. ಇದಾದರೂ ಪಟ್ಟಾಗೋದ್ರೆ ಮತ್ತೆ ಮಾಡಿಸ್ಬೋದು. ದೊಡ್ಡ ಅಕ್ಕಿನಾಗ ಕಳ್ಕೊಂಡ್ಬಿಟ್ರೆ ಆಮೇಲೆ ಕಷ್ಟ ಅಂತ ಆಲ್ಮೋಸ್ಟ್ ಅದೆಲ್ಲ ವೀಕಲ್ಲೇ ಇದ್ದಾವೆ. ಇನ್ನೂ ಡಿವಾರ್ಮಿಂಗ್ ಮಾಡಿ ಎಲ್ಲ ಲಿವರ್ ಮೇಲೆ ಪ್ರಾಬ್ಲಮ್ ಬಿದ್ದಿದ್ದಾವೆ. ಮತ್ತು ನೋಡಿದ ಮೇಲೆ ಎಲ್ಲ ಚೆಕ್ ಮಾಡಿದೆ. ಆಮೇಲೆ ಗೊತ್ತಾಯಿತು ಎಲ್ಲ ಲಿವರ್ ಮೇಲೆ ಪ್ರಾಬ್ಲಮ್ ಬಿದ್ದಿದೆ. ಎಲ್ಲರಿಗೂ ಲಿವರ್ ಟಾನಿಕ್ ನಾಳೆ ಬೆಳಿಗ್ಗೆ ತಂದಾಕಬೇಕು. ಇವಾಗೆಲ್ಲ ಅಷ್ಟಾಗಲ್ಲ, ನೈಟಾಗಿದೆ. ಇದರಲ್ಲೇ ಜಾಸ್ತಿ ಲಿವರ್ಗಳು ಎಗ್ ತಿಂದಿರೋದು. ಅವುಗಳೆಲ್ಲ ಅಷ್ಟು ಆಲ್ಮೋಸ್ಟ್ ಎಲ್ಲ ವೈಟ್ಗಳು 2 ತಿಂದಿದ್ದಾವೆ. ಈ ಗಂಡುಗಳಲ್ಲಿ ಯಾವುವು ತಿಂದಿಲ್ಲ. ಇಷ್ಟರಲ್ಲಿ ಜಾಸ್ತಿ ಏಟ್ಗಳು ತಿಂದಿದ್ದಾವೆ. ಬೈ ದ ವೇ ಹೇಳಬೇಕು ಅಂದರೆ ರೆಡ್ ಪಟ್ಟ ಯಾವುದಂದರೆ ಈ ಗೇರ್ವಾದ ಇರಬೇಕು ಮೋಸ್ಟ್ಲಿ ಅದ್ರಿಗೆ. ಮತ್ತು ಈ ಹೆಣ್ಣಿಗೇನಾಗಿದ್ದು ಈ ಹೆಣ್ಣು ಇದ್ರಿಗೇ ಇಲ್ಲಿಗೆಲ್ಲ ಇನ್ನೊಂದು ಮಕ್ಷಿದೆಯಾ ನಾನೇ ಮಾಡ್ತಾಯಿದ್ದೀನಿ. ಅಂದರೆ ಇದು ತಮ್ಮ ಅನಿಸುತ್ತೆ ಸುತ್ತಾಗಿದ್ದು. ಇನ್ನೊಂದಿದೆ ಪಾಠ, ನೋಡೋಣ ಅದು ಇರುತ್ತೋ ಇಲ್ವೋ ಹೇಳೋಕ್ಕಾಗಲ್ಲ. ನಮ್ಮ ಹತ್ರ ಇರೋದು ಇಷ್ಟೇ. ಯಾರಿಗಾದ್ರೂ ಬೈ ಮಾಡ್ತೀನಿ ಅನ್ನೋ ಇಂಟ್ರೆಸ್ಟ್ ಇದ್ದರೆ ಯಾವ ಅಕ್ಕಿ ಬೇಕಾದರೂ ತೊಗೋಬೋದು. ಯಾವುದಾದ್ರೂ ಆಗಲಿ ಒಂದು ಎಲ್ಲ ಡೀಟೇಲ್ಸ್ ಕೊಟ್ಬಿಡ್ತೀನಿ. ಇದು ನಗಿನ ತಾವೆಲ್ಲ ಬೇರೆಯವ್ರು ಕೊಟ್ಟಿದ್ದೆ, ನಮ್ಮವ್ರಿಗೆ ಬೇಕು ಅಂತ ತರಿಸಿದ್ದೀನಿ. ಇದು ವೆಯ್ಟಿಂಗಲ್ಲಿರುತ್ತೆ. ಇದು ಪಿಳಂಕ ಮೇಲು. ಇದು ನನ್ನ ಹತ್ರ ರಿಸಲ್ಟ್ ಬಂದಿದೆ. ಆ ಟೈಮಿಂಗ್ಸ್ ಎಲ್ಲ ಹೇಳೋಕ್ಕೋಗಲ್ಲ. ನಿಮಗೆ ಬೇಕಾದರೆ ನಾನು ವಾಟ್ಸಪ್ ನಂಬರು ಕೆಳಗಡೆ ಮೆನ್ಷನ್ ಮಾಡ್ತೀನಿ, ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಬೇಕಾದರೆ ನೀವು ಚೆಕ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಇಲ್ಲಿ ಸುರ್ಮಿ ಮೇಲು. ಇದರಲ್ಲೂ ರಿಸಲ್ಟ್ ಇದೆ. ಬಟ್ ನನ್ನ ಫ್ರೆಂಡ್ ಮನೇಲಿ ಆಡಿರೋದು. ಆಲ್ಮೋಸ್ಟ್ ರಿಸಲ್ಟ್ ಇದೆ, ಈ ವಾರ ಇದೆ. ಮತ್ತು ಇದು ಬಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ, ನಾನೇನು ಹೇಳೋದೇ ಇಲ್ಲ. ಆ ಕೆಳಗಡೆ ಇದೆಯಲ್ಲ ಆ ತಾಮೇಲೆ ಪಟ್ಟ ಇರೋದೇ. ಅದು ಬಾಜಿ ಜಾಸ್ತಿ ಮಾಡ್ಕೊಂಡು ಬಿದ್ದಿದ್ದರಿಂದ ಆಡೋಕ್ಕಾಗಲಿಲ್ಲ. 4 ಅವರ್ 12 ನಿಮಿಷ ಆಡಿದೆ. ಬಾರಿ ರೋಲ್ ಆಗಿ ಬಿದ್ದಿದ್ದಕ್ಕೆ ಟೈಮಿಂಗ್ ಪಿಕಪ್ ಮಾಡೋಕ್ಕಾಗಿಲ್ಲ. ಇಲ್ಲಾಂದಿದ್ರೆ ನಾನು 7 ಗಂಟೆವರೆಗೂ ಆರಾಮಾಗಿ ಪಿಕಪ್ ಮಾಡಿಬಿಡ್ತಾಯಿದ್ದೆ. ಇವುಗಳಲ್ಲಿ ಅಷ್ಟು ರಿಸಲ್ಟ್ ನನಗೆ ಗೊತ್ತು. ಇದರಲ್ಲಿ ಹೆಣ್ಣು ಬೇರೆಯವ್ರು ಕೊಟ್ಟೆ. ಇದನ್ನ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲ ಇದು ನೆಗಿನ ತಾಮೇಲೆ ಸೆಟ್ ಮಾಡ್ಬೋದು. ಇದ್ರಾಗೆ ಸೆಟ್ ಆಗುತ್ತೆ. ಇದರಲ್ಲಿ ರಿಸಲ್ಟ್ ಇದೆ. ನೋಡಿದೆ ಪಲ್ಲ ಹೋಗುತ್ತೆ ಅಕ್ಕಿ. ಇದರಲ್ಲಿದೆ. ಇದರಲ್ಲಿ ನನಗೆ ಗೊತ್ತಿಲ್ಲ. ಇದರಲ್ಲಿನೋ ಇದೆ. ಇದು ನನ್ನ ಹತ್ರ ಕತ್ಲಿಗೆ ಹೋಗಿದೆ. ಯಾರ್ದಾಗ ಅಂತೂ ಗೊತ್ತಿಲ್ಲ. ಅದಾಗದೇ ಬಂದಿದ್ದು. ಮತ್ತು ಮನೇಲಿತ್ತು, ಅದಾಗದೇ ಕತ್ಲಿಗೆ ಹೋಗಿದ್ದು. ಇದು ವೆಯ್ಟಿಂಗಲ್ಲಿರುತ್ತೆ. ಇದು ಕೊಡೋದಕ್ಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಮತ್ತು ಇದರಲ್ಲೂ ಒಳ್ಳೆ ಇದಿದೆ, ಬೆನಿಫಿಟ್ ಇದೆ. ಇದು ಯಾವುದಾದ್ರೂ ತಾಮೇಲ್ಗೆ ಚೀನಿಗೆ ಯಾವುದಾದ್ರೂ ಪಿಳಂಕಗಳು ಹಾಕ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಇದರಲ್ಲೂ ಇದೆ. ಅದ್ರ ಅಮ್ಮ ಇದೇನೆ. ಇದರಲ್ಲೂ ರಿಸಲ್ಟ್ ಇದೆ. ನಮ್ಮ ವೈಟಲ್ಲಿ ಅದು ನನ್ನ ಹತ್ರನೇ ದೊಡ್ಡಕ್ಕೆ ಆದರೂ ಆಡಿದೆ. ಮತ್ತು ಅದ್ರ ಪಟ್ಟ ವೈಟ್ 0 ಕಳ್ಳಿಲಿ 59 ನಿಮಿಷ ಆಡಿದ್ರು. ಮತ್ತು ಬೇರೆಯವ್ರ ಮನೆಗೆ ಹೋಗಿದ್ದಕ್ಕೆ ರೆಕ್ಕೆ ಹೊಡೆದು ಇಟ್ಕೊಂಡೆ. ಗೊತ್ತಿದೆಯಲ್ಲ ಆ ಥರ ಅಕ್ಕಿ ರಿಸಲ್ಟ್ ನೋಡಿ ಸೆಟ್ ಮಾಡಿ ಇಟ್ಕೊಂಡಿರೋದು ನಾವು. ಆದರೆ ಇಲ್ಲಿಗೆ ಬಂದರೆ ಅಮ್ಮ ನೋಡಿ ಇದೇನೆ ವೈಟು. ಇದರಲ್ಲಿ ರಿಸಲ್ಟ್ ಇದೆ. ಮತ್ತು ಇದರಲ್ಲಿ ರಿಸಲ್ಟು ಆದರೆ ನಾನು ತಂದಿದ್ದು ಮರಿ. ಇದ್ರ ಮರಿನ ಮತ್ತು ಇದನ್ನು ತಂದೆ. ಮರಿನಲ್ಲಿ ಚೆನ್ನಾಗಿತ್ತು, ಅಂದರೆ ಹೆಣ್ಣು ಬೇರೆ ಹಾಕಿದ್ರು. ಆ ಹೆಣ್ಣು ಆ ಥರ ಎಲ್ಲ ನನಗೆ ಗೊತ್ತಿಲ್ಲ. ಆ ಹೆಣ್ಣು ಇಡಲಿಲ್ಲ. ನಾನು ಗಂಡು ಪಟ್ಟ ಎತ್ಕೊಂಡ್ಬಂದು ಪಟ್ಟ ಏನೋ ಚೆನ್ನಾಗಿ ಆಡ್ತಿತ್ತು. ಫಿನಿಶಿಂಗ್ ಬಿಟ್ಟರೆ ಎಲ್ಲೂ ಕೂರ್ತಿರ್ಲಿಲ್ಲ. ಈ ಹೆಣ್ಣು ಈ ಗಂಡಲ್ಲಿ ರಿಸಲ್ಟ್ ಇದೆ ಅಂತ ಹೇಳಿದ್ರು. ನಾನು ಇನ್ನೂ ಒಂದು ಸಲ ಮರಿ ಇಳಿಸಿದೆ, ಅದು ಸತ್ತೋಯ್ತು. ಅದ್ರಲ್ಲಿ ನಾನು ಏನು ಹೇಳೋಕ್ಕಾಗಲ್ಲ. ಇದು ಧೂಮಪಟ್ಟ. ಇದು ಹೇಳ್ಬೇಕು ಅಂದರೆ ಇವೆಲ್ಲ ಇದು ಬ್ರೀಡಿಂಗ್ಗೆ ಇಲ್ಲ ಆಡ್ಸೋದಕ್ಕೆ ಸರಿ. ಇದು ಹೇಳ್ಬೇಕು ಅಂದರೆ ಇದರಲ್ಲಿ ರಿಸಲ್ಟ್ ಇದೆ ಅಂದ್ರೆ ನನಗೆ ಈಗ ಮರಿ ಇಳ್ಸೋಕ್ಕೆ 2 ಸಲನೂ ಸತ್ತೋದ್ವು. ಏನೂ ಮಾಡೋಕ್ಕಾಗಲ್ಲ. ಇದು ಬ್ರೀಡರ್ ಅಕ್ಕಿ. ಇದು ರೇಸರ್ಗಾಗಲ್ಲ. ಬಿಟ್ರೂ ಛತ್ರಿ ಫಿನಿಶಿಂಗ್ ಬಂದು ಕೂತ್ಕೊಂಡ್ಬಿಡುತ್ತೆ. ಆಡೋಕ್ಕೆ ಹೋಗಲ್ಲ. ಆಡೋಕ್ಕೆ ಹೋಗಲಿಲ್ಲ ಅಂದ್ಬಿಟ್ಟು ರೆಕ್ಕೆ ಹೊಡೆದು ಇಟ್ಕದೆ. ಇದು ನಿಮಗೆ ಗೊತ್ತಲ್ವ. ಆಲ್ಮೋಸ್ಟ್ ಆಲ್ ಹೇಳ್ಬೇಕಂದ್ರೆ ಇಲ್ಲೆಲ್ಲನೂ ಒಂದು ಮಿನಿಮಮ್ 1000ವರೆಗೂ ಇರುತ್ತೆ. ಯಾರು ಬೇಕಾದ್ರೂ ನೋಡಿ. ಇದೊಂದು ಪೇರ್. ಇದು ಅಲ್ಲೊಂದು ಪಿಳಂಕ ಮೇಲಿದೆ. ಅಲ್ಲಿ ಇದು ಮೇಲೆ, ಇದು ಫೀಮೇಲು, ಇದು ಫೀಮೇಲು, ಇದು ಫೀಮೇಲು, ಇದು ಮೇಲು, ಇದು ಫೀಮೇಲು, ಇದು ಮೇಲು. ಯಾರಿಗೋದ್ರೂ ಇಂಟ್ರೆಸ್ಟ್ ಇದ್ದರೆ
ನಾನು ವಾಟ್ಸಪ್ ನಂಬರಲ್ಲಿ ಮೆಸೇಜ್ ಮಾಡ್ಬೋದು, ನಾನು ಕೊಡ್ತೀನಿ. ನಿಮಗೆಲ್ಲ ಗೊತ್ತಿದೆಯಲ್ಲ, ಇದೊಂದು ಮೇಲು, ಇದೊಂದು ಮೇಲು, ಇದು ಫಿಮೇಲ್, 4 ಫಿಮೇಲ್ ಇದೆ ಇಲ್ಲಿ. ಇದರಲ್ಲಿ 3 ಫಿಮೇಲ್ ಇದ್ದಾವೆ, ಇದರಲ್ಲೆಲ್ಲ ಮೇಲ್ಸ್ ಇದ್ದಾವೆ. ನಿಮ್ಗೆ ಯಾವುದಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಬಟ್ ಒಂದು ನಗಿನ ತಾಮ್ರದ್ದು ಮತ್ತು ಇದು 2, ಇದು 3, ಈ 3 ಅಕ್ಕಿ, ಇದು 4. ಈ 4 ಅಕ್ಕಿ ವೆಯ್ಟಿಂಗಲ್ಲಿ ಇರ್ತವೆ. ಯಾಕೆಂದರೆ ಇವೆಲ್ಲ ಬೇರೆ ಸ್ವಲ್ಪ ಇದು ಮಾಡಿದ್ದೀವಿ, ಅದರಿಂದ ವೆಯ್ಟಿಂಗಲ್ಲಿ ಇರುತ್ತೆ. ಅವ್ರಿಗಿಂತ ಜಾಸ್ತಿ ನೀವೇನಾದರೂ ಕೇಳಿದ್ರೆ ನಾನು ನಿಮಗೆ ಸೆಂಕ್ಷನ್ ಮಾಡ್ತೀನಿ. ಆದರೆ ಯಾವುದ್ರಲ್ಲೂ ಟೈಮಿಂಗ್ಸ್ ಏನು ಕಡಿಮೆ ಇಲ್ಲ, ಎಲ್ಲ ಇರೋವೆ. ಯಾಕೆ ಇದರಲ್ಲಿ ಇದು 1 ಮತ್ತು 2 ಅಕ್ಕಿ, ಇದು 3 ಅಕ್ಕಿ, ಈ 3 ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ನೀವು ನಿಮ್ಮ ಹ್ಯಾಂಡಲ್ಲಿ ಇರಬೇಕಾಗುತ್ತೆ. ಈ ಮೇಲ್ಗೆ ಯಾವುದಾದ್ರೂ ವಿತೌಟ್ ರಿಂಗ್ ಹಾಕಿದ್ರೆ ಪಕ್ಕ ಆಡ್ಬೋದು. ಇದು ನನಗೆ 2 ಡೌಟೇ. ಯಾಕಂದರೆ ಈ 3 ಅಕ್ಕಿನೂ ನನ್ನ ಡೌಟೇ, ನನಗೆ ಗ್ಯಾರಂಟಿನೇ ಇಲ್ಲ. ಇಂಟ್ರೆಸ್ಟ್ ಇರೋರು ನೋಡಿ, ಇಲ್ದಿದ್ದವರು ಸುಮ್ಮನೆ ಇದ್ಬಿಡಿ, ಬೇರೆ ಅಕ್ಕಿನ ಮೇಲೆ ಇಂಟ್ರೆಸ್ಟ್ ತೋರಿಸಿ. ಯಾಕೆಂದರೆ ನಾನು ಔಟ್ ಸೈಡ್ ಹೋಗ್ತೀನಿ, ಇಲ್ಲಿ ಯಾರು ನೋಡೋಕ್ಕಿಲ್ಲ. ನಿಮ್ಗೇನಾದರೂ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇರುತ್ತೆ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರೂ ಮೇಲ್ಸ್ ಕಡೆ ಆಗಲಿ ಚಳಿಗೆ ಗಮನ ಕೊಟ್ಕೊಂಡು ಎಲ್ಲರೂ ಊಟ ಮಾಡಿದ್ದೀರಿ ಅಂದ್ಕೊತೀನಿ. ಹೆಲ್ತ್ ಕಡೆ ಗಮನ ಕೊಟ್ಕೊಂಡಿರಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚ್.